ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕ ವಿಧಾನಸಭೆ ಎರಡು ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಸ್ಫೋಟ ಆಗಿದ್ದು, ಒಂದು ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಿಗ್ವಿಜಯ ಆಗಿದ್ದರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಧಾರಣ ವಿಜಯ ತಂದಿದೆ. ಎಲ್ಲೋ ಒಂದು ಕಡೆ ಈ ಚುನಾವಣೆಯ ಫಲಿತಾಂಶ ಒಂದು ವೇಳೆ ಉಲ್ಟಾ ಹೊಡೆದು ತಮ್ಮ ವರ್ಚಸ್ಸಿಗೆ ಧಕ್ಕೆ, ತಮ್ಮ ಪಕ್ಷಕ್ಕೆ ಧಕ್ಕೆ, ತಮ್ಮ ಸರ್ಕಾರಕ್ಕೆ ಧಕ್ಕೆ ಅಂಥೇಳಿ ಕೇಳ್ಕೊಂಡಿದ್ದಂತಹ CM ಮತ್ತು DCM ಇದೀಗ ಈ ರಿಸಲ್ಟಿಂದ ಸ್ವಲ್ಪ ನಿಟ್ಟುಸಿರು ಬಿಡೋ ಥರ, ಉಸಿರಾಟ ಆಗೋ ಥರ ಆಗಿದೆ. ಹಾಗಾದರೆ ಯಾಕಿಂಥ ಪರಿಸ್ಥಿತಿ ತೀರ್ಮಾನ ಆಯಿತು ಮತ್ತು ಈ ಚುನಾವಣೆಯ ಫಲಿತಾಂಶದ ಎಚ್ಚರಿಕೆ ಏನು ಮತ್ತು ಚುನಾವಣೆಯ ಫಲಿತಾಂಶದ ಪಾಠ ಏನು ಕಾಂಗ್ರೆಸ್ಸಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ? ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ವಿಧಾನಸಭೆಯ ಉಪಚುನಾವಣೆಗಳ ಫಲಿತಾಂಶ ಸಾಕಷ್ಟು ಕೌತುಕಕ್ಕೆ ಕಾರಣ ಆಗಿತ್ತು. ಒಂದು, ಎಲ್ರಿಗೂ ಗೊತ್ತಿರುವ ಹಾಗೆ ಬಾಗಲಕೋಟೆ ಲಿಂಗಾಯತರ ಭದ್ರಕೋಟೆ ಅಂತ ಬಿಂಬಿಸಲ್ಪಟ್ಟಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ದಿವಂಗತ ಮೇಟಿಯವರು ಬರೀ 5,000 ಮತಗಳ ಅಂತರದಿಂದ ಅಲ್ಲಿ ಇದೇ ಈಗ ಸ್ಪರ್ಧೆ ನಡೆಸಿರುವ ಚರಂತಿ ಮಠ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದರು. ಇದಕ್ಕೆ ಮುಖ್ಯವಾದಂತಹ ಕಾರಣ, ಚರಂತಿ ಮಠ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿ ಮಠ 10,000 ಮತಗಳನ್ನು ಪಡ್ಕೊಂಡಿದ್ರು. ಹೀಗಾಗಿ ಮತಗಳು ಡಿವೈಡ್ ಆಗಿ ಚರಂತಿ ಮಠ ಅವರು ಸೋತಿದ್ರು, ಮೇಟಿಯವರು ಗೆದ್ದಿದ್ರು. ಇದು ಒಂದು ಚಿತ್ರಣ. ಆದರೆ ಈ ಬಾರಿ ಮೇಟಿಯವರ ನಿಧನದ ಬಳಿಕ ತೆರವಾದ ಸ್ಥಾನಕ್ಕೆ ಅವರ ಮಗ ಮಲ್ಲಿಕಾರ್ಜುನ ಮೇಟಿಯವರು ಕಣಕ್ಕಿಳಿದಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಚಿತ್ರಣ ಬದಲಾಗಿತ್ತು. ಅಂದರೆ ಲಿಂಗಾಯತರ ಭದ್ರಕೋಟೆನಲ್ಲಿ, ಅದು ಸಿದ್ದರಾಮಯ್ಯನವರು ಒಂದು ಕಾಲಕ್ಕೆ ಸಿದ್ದರಾಮಯ್ಯನವರು ಗೆದ್ದು ಬಂದ ಕ್ಷೇತ್ರ, ಅಲ್ಲಿ ಶತಾಯ ಗತಾಯ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕು, ಅಲ್ಲಿ ಸೋತ್ರೆ ತಮ್ಮ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನೋದನ್ನು ಮನಗಂಡ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕೆ ಧುಮುಕಿದ್ರು ಮತ್ತು ಸಚಿವ ಜಾರಕಿಹೊಳಿ ಅವರನ್ನು ಆ ಕ್ಷೇತ್ರದ ಸೇನಾಧಿಪತಿಯನ್ನಾಗಿ, ತಂತ್ರಗಾರಿಕೆಯ ವ್ಯಕ್ತಿಯನ್ನಾಗಿ ಅವರು ನೇಮಕ ಮಾಡಿ ಈ ಮೈನ್ಯೂಟ್ ಡೆವಲಪ್ಮೆಂಟ್ಗಳನ್ನು ಕೂಡ ನೀವು ನೋಡ್ಕೋಬೇಕು ಅನ್ನುವ ಕಟ್ಟಾಜ್ಞೆಯನ್ನು ವಿಧಿಸಿದ್ರು. ಜೊತೆಗೆ ಇಡೀ ಸಚಿವರ ದಂಡು ಬಾಗಲಕೋಟೆಗೆ ಲಗ್ಗೆ ಹಾಕಿತ್ತು. ಇದು ಚಿತ್ರಣ. ಇನ್ನು BJPನಲ್ಲಿ ಏನು ಚಿತ್ರಣ? BJPಯ ನಾಯಕರು, ಹಿರಿಯ ನಾಯಕ ಚರಂತಿ ಮಠ ಅವರ ಬೆಂಬಲಕ್ಕೆ ನಿಂತಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಡಿಫರೆನ್ಸಸ್ಸನ್ನು ಪಕ್ಕಕ್ಕಿಟ್ಟಿದ್ರು. ಅರವಿಂದ್ ನಿಂಬಾವಳಿ ಕ್ಯಾಂಪೇನ್ ಮಾಡಿದರು, ಅರವಿಂದ್ ಬೆಲ್ಲದ್ ಕ್ಯಾಂಪೇನ್ ಮಾಡಿದರು, ಯತ್ನಾಳ್ BJPಯಿಂದ ಅಮಾನತಾಗಿರುವಂತಹ ಯತ್ನಾಳ್ ಕ್ಯಾಂಪೇನ್ ಮಾಡಿದರು. ಅಂದರೆ ಬಣ ರಾಜಕಾರಣವನ್ನು ಪಕ್ಕಕ್ಕಿಟ್ಟು BJP ಒಗ್ಗಟ್ಟನ್ನು ಪ್ರದರ್ಶನ ಮಾಡಿತು ಮತ್ತು ಬಾಗಲಕೋಟೆ ಚುನಾವಣೆಯನ್ನು ಗೆಲ್ಲುವ ಮೂಲಕ ಒಂದು ನೈತಿಕ ದಿಗ್ವಿಜಯವನ್ನು ಪಡೆದು ಈ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಮತ್ತು ಜನಾಭಿಪ್ರಾಯ ಚೇಂಜ್ ಆಗಿದೆ, BJP ಅಧಿಕಾರಕ್ಕೆ ಬರುತ್ತೆ, ಜನಗಳ ಮೂಡು ಚೇಂಜ್ ಆಗಿದೆ ಅನ್ನೋದನ್ನು ಮುಂದಿಟ್ಕೊಂಡು ಒಂದು ರೀತಿಯಲ್ಲಿ ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸೋದಕ್ಕೆ BJP ಪರ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸ್ಟ್ರಾಟಜಿಯನ್ನು ಮಾಡಿತ್ತು. ಆದರೆ ಅದು ಆಗಲಿಲ್ಲ. 21,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ನಿರಾಯಾಸವಾಗಿ ಗೆಲುವನ್ನು ಸಾಧಿಸಿರುವಂಥದ್ದು. 97,940 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದರೆ 76,075 ಮತಗಳು BJP ಅಭ್ಯರ್ಥಿಗೆ ಬಿದ್ದಿವೆ. ಇಲ್ಲಿ ಯಾಕೆ ಈ ಗೆಲುವು ಸಾಧ್ಯ ಆಯಿತು? ನಾನು ಆವಾಗಲೇ ಹೇಳಿದೆ, ಕಾಂಗ್ರೆಸ್ಸಿಗೆ ಇದರಿಂದ ಪಾಠಗಳೇನು? ಈ ಗೆಲುವು ಸಾಧ್ಯ ಆಗಿದ್ದು ಅಹಿಂದ ಮತಗಳ ಒಗ್ಗಟ್ಟಿನಿಂದ. CM ಕ್ಯಾಂಪ್ ಮಾಡಿದರು. ಹಾಗೆಯೇ ಜಾರಕಿಹೊಳಿಯವರು ಹಾವೇರಿನಲ್ಲಿ ಬೊಮ್ಮಾಯಿಯವರ ಪುತ್ರರನ್ನು ಸೋಲಿಸಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿದ್ದರು, ಅವರು ಕ್ಯಾಂಪೇನ್ ಮಾಡಿದರು. ಮತ್ತು ಸಚಿವರ ದಂಡು ಕ್ಯಾಂಪೇನ್ ಮಾಡಿತ್ತು. ಕ್ಯಾಂಪೇನ್ ಮಾಡಿ ಅಲ್ಲಿ ಕುರುಬ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ, ಅಲ್ಪಸಂಖ್ಯಾತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಸಣ್ಣ ಪುಟ್ಟ ಗುಂಪುಗಳು, ಸಮುದಾಯಗಳು, ಪಂಗಡಗಳು ಎಲ್ಲರನ್ನೂ ಸೇರಿಸಿ CM ಅವರ ಜೊತೆಗೆ ಕೂತು ಚರ್ಚಿಸಿ ಒಗ್ಗಟ್ಟನ್ನು ರೂಪಿಸೋದ್ರಲ್ಲಿ, ದಲಿತ ಸಮುದಾಯದ ಪಂಗಡಗಳಲ್ಲಿ ಒಗ್ಗಟ್ಟನ್ನು ರೂಪಿಸೋದ್ರಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ರು. ಅಂದರೆ ಲಿಂಗಾಯತ ಸಮುದಾಯದವರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅಹಿಂದ ಸಮುದಾಯಗಳು ಇಲ್ಲಿ ಯಾವುದೇ ಗೊಂದಲ ಇಲ್ಲದೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಅವ್ರ ಕುಟುಂಬದಲ್ಲೂ, ಮೇಟಿ ಕುಟುಂಬದಲ್ಲೂ ಗೊಂದಲ ಇಲ್ಲದೇ ಇರೋ ಕಾರಣಕ್ಕೆ ಅಲ್ಲಿ ಎಲ್ಲವೂ ಅಹಿಂದ ಫಾರ್ಮುಲಾ, ಸೂತ್ರ,
ಗೆಲುವಿನ ಸೂತ್ರ ಕ್ಲಿಕ್ ಆದ ಕಾರಣಕ್ಕೆ ಅಲ್ಲಿ ಮೇಟಿಯವರ ಮಗ ಮಲ್ಲಿಕಾರ್ಜುನ ಮೇಟಿ ಇವತ್ತು 21,000 ಮತಗಳನ್ನು ಪಡೆದು ಗೆಲ್ಲುವುದು. ಇದರ ಅರ್ಥ ಏನು ಅಂದರೆ, ಒಗ್ಗಟ್ಟಿದ್ದರೆ ಕಾಂಗ್ರೆಸ್ಸಿಗೆ ಭವಿಷ್ಯ. ಕಿತ್ತಾಟ ಮಾಡ್ಕೊಂಡು ಕಾಲ್ ಮೇಲೆ ಕಲ್ಲೆ ತಾಕೊಂಡ್ರೆ ಕಾಂಗ್ರೆಸ್ ಮಠಾಶು. ಅಹಿಂದ ಮತಗಳಿಗೆ ದ್ರೋಹ ಬಗೆದ್ರೆ, ಅಹಿಂದ ಫಾರ್ಮುಲಾನ ಸರಿಯಾಗಿ ನೋಡ್ಕೊಳ್ದೆ ಹೋದರೆ, ಅಹಿಂದ ಮತದಾರರನ್ನ ನಿರ್ಲಕ್ಷ್ಯ ಮಾಡಿದರೆ, ತುಳಿತಕ್ಕೊಳಗಾದ ಸಮುದಾಯಗಳನ್ನ ತಾತ್ಸಾರ ಮಾಡಿದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ. ನಂಬರ್ 1. ಕಮ್ ಟು ದಿ ಈಗ ದಾವಣಗೆರೆಗೆ ಬರೋಣ. ದಾವಣಗೆರೆಯಲ್ಲಿ ಏನಾಯಿತು? ಹಂಗೆ ನೋಡಿದ್ರೆ ಬಾಗಲಕೋಟೆಗಿಂತ ಕಂಫರ್ಟಬಲ್ ಆಗಿ ಗೆಲ್ಲುವಂತಹ ಕ್ಷೇತ್ರ ದಾವಣಗೆರೆ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರುವಂತಹ ಕ್ಷೇತ್ರ. ಆದರೆ ಅಲ್ಪಸಂಖ್ಯಾತರ ಟಿಕೆಟ್ ವಿಚಾರ ಕಡೆಗೆ ಕಾಂಗ್ರೆಸ್ನಲ್ಲೇ ಇರುವ ಅಲ್ಪಸಂಖ್ಯಾತರು ಪಕ್ಷದ ಅಧಿಕೃತ ಅಭ್ಯರ್ಥಿ ಸಮರ್ಥ್ ವಿರುದ್ಧವೇ ಒಂದು ರೀತಿಯಲ್ಲಿ ಪಕ್ಷದ್ರೋಹಿ ಕೆಲಸ ಮಾಡಿ ಆಂಟಿ ಪಾರ್ಟಿ ವರ್ಕ್ ಮಾಡಿದಿರುವ ಪರಿಣಾಮ, ಎರಡನೇದು ಕ್ಯಾಂಪೇನಿಗೆ ಹೋಗ್ದಲೇ ಇರೋ ಪರಿಣಾಮ, ಅದೊಂದು ವಿವಾದಾಸ್ಪದ ಕ್ಷೇತ್ರವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಬೇಸರ ವ್ಯಕ್ತಪಡಿಸುವ ಕ್ಷೇತ್ರವಾಗಿ ಪರಿಣಾಮ ಆಗಿದೆ. ಇದರ ಪರಿಣಾಮ ಏನಾಯಿತು ಅಂದರೆ, ಅದು ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗ ಕಾಂಗ್ರೆಸ್ ಕ್ಯಾಂಡಿಡೇಟು ತಿಣುಕಾಡಿ ನಿಧಾನಕ್ಕೆ ಹೋಗಿ ಕಡೆಗೆ 4,000 ಚಿಲ್ಲರೆ ಮತಗಳಿಂದ ಗೆಲ್ಲುವಂತಹ ದಯನೀಯ ಹಬ್ಬ ಗೆದ್ನಲ್ಲಪ್ಪ, ಹಬ್ಬ ಗೆದ್ದು ಮರ್ಯಾದೆ ಉಳಿತಲ್ಲಪ್ಪ, ಎಷ್ಟಾದರೂ ತಗೊಳ್ಳಿ ಅನ್ನುವ ಪರಿಸ್ಥಿತಿ. ಅವ್ರು ಗೆದ್ದ ಅನ್ನುವ ರಿಸಲ್ಟ್ ಬರ್ತಿದ್ದಂಗೆ ಹಬ್ಬ ಅಂತ ಹೇಳಿಬಿಟ್ಟು DK ಶಿವಕುಮಾರ್ CM ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸದ್ಯ 2 ಗೆದ್ವಲ್ಲ. ಇಂಥ ಪರಿಸ್ಥಿತಿ ದಾವಣಗೆರೆಯಲ್ಲಿ ಯಾಕೆ ಬಂತು? ದಿಸ್ ಇಸ್ ಇಂಪಾರ್ಟೆಂಟ್. ಇಲ್ಲೂ ಕೂಡ ಕಾಂಗ್ರೆಸ್ ಕಲಿಬೇಕಾದಂತಹ ಪಾಠ ಏನು? ಅಲ್ಲಿ ಅಹಿಂದದಲ್ಲಿ ಇದ್ದಂತಹ ಒಗ್ಗಟ್ಟು ಇಲ್ಲಿಲ್ಲ. SDPI ಅಭ್ಯರ್ಥಿ 18,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯೋದ್ರ ಮೂಲಕ ಅಲ್ಪಸಂಖ್ಯಾತ ಮತಗಳು ಬ್ರೇಕ್ ಆಗು. ಯಾಕೆ ಬ್ರೇಕ್ ಆಗು? ಮತ್ತು ಈ ಮತಗಳು ಚದುರಿ ಹೋಗೋದಕ್ಕೆ ಕಾಂಗ್ರೆಸ್ ನಾಯಕರು ಕೊಟ್ಟ ಕೊಡುಗೆ ಏನು? ಮತ್ತು ಪರೋಕ್ಷವಾಗಿ SDPI ಅಭ್ಯರ್ಥಿಗೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ರ, ಪ್ರಭಾವಿ ನಾಯಕರು ಸಪೋರ್ಟ್ ಮಾಡಿದ್ರ. ಈಗ ಆಲ್ರೆಡಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರು ಅನ್ನೋ ಕಾರಣಕ್ಕೆ MLC ಜಬ್ಬಾರ್ ಅವರಿಂದ ಪಕ್ಷದಿಂದ ಹೊರಹಾಕಲಾಗಿದೆ. ಹಾಗೆಯೇ ನಸೀರ್ ಅಹಮದ್ ಅವರ ರಾಜೀನಾಮೆಯನ್ನು, ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲಾಗಿದೆ. ಆದರೆ ನಾನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಹೇಳಿಬಿಟ್ಟು ಡಿಫೈನ್ ಮಾಡಿಕೊಡ್ತಿರುವಂತಹ ಜಮೀರ್ ಅಹಮದ್ ಅವರು, ಕೇರಳ ಚುನಾವಣೆಯಲ್ಲಿ ಬ್ಯುಸಿ ಇದ್ದೆ ಅಂತ ಹೇಳಿದಂಥ ಜಮೀರ್ ಅಹಮದ್ ಅವರು ಫಲಿತಾಂಶ ಬರ್ತಿದ್ದ ಹಾಗೆಯೇ ವೇಣುಗೋಪಾಲ್ ನನಗೆ ಬುಲಾವ್ ಕೊಟ್ಟರು ಅಂತ ಕೇರಳಕ್ಕೆ ಹೋಗಿ ಅಲ್ಲಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅಂದರೆ ಅಹಿಂದ ಮತಗಳಿಗೆ ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಇದು ದಾವಣಗೆರೆ ರಿಸಲ್ಟ್. 60,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳಿವೆ. ಅದರಲ್ಲಿ SDPI ಅಭ್ಯರ್ಥಿಗೆ ಬಿದ್ದಿರೋದು 18,000 ಮತಗಳು. ಅಂದರೆ ಇಡೀ ಮತಗಳು ಏನು ಕಾಂಗ್ರೆಸ್ ವಿರುದ್ಧ ಹೋಗಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಮತ ವಿಭಜನೆ ಆಗಿದೆ. ಅದು ಅಫಿಷಿಯಲ್ ಅಭ್ಯರ್ಥಿಗೆ ಸಮಸ್ಯೆ ಆಗಿದೆ. ಇಲ್ಲ ಅಂತಂದರೆ ಒಂದು 15-20,000 ಲೀಡಿಂದ ಸಮರ್ಥ ಗೆಲ್ತಿದ್ರು. ಹೀಗಾಗಿ ಇಲ್ಲಿ ಮತ ವಿಭಜನೆಗೆ ಕಾರಣವಾದ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಚಾರ ಇನ್ನೂ ಜೀವಂತವಾಗಿದೆಯೇ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಕೆಲವು ನಾಯಕರನ್ನ ಪಕ್ಷದ ತೆಗೆದುಬಿಟ್ರು, ಕೆಲವು ಹಿರಿಯ ನಾಯಕರನ್ನ ಬಿಟ್ಟುಬಿಟ್ರು. ಅಂದರೆ ಇದೀಗ ಈ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿ ಮತ್ತಷ್ಟು ನಾಯಕರ ಮೇಲೆ ಕ್ರಮ ಕೈಗೊಳ್ಳುವ ವಿಚಾರಕ್ಕೆ ಜೀವ ಬರುತ್ತಾ ಅಥವಾ ಇಷ್ಟಕ್ಕೆ ನಿಂತು ಹೋಗುತ್ತಾ? ಆಗಿದ್ದಾಯ್ತು, ಹೆಂಗೋ ಗೆದ್ದದ್ದಾಯ್ತಲ್ಲಪ್ಪ ಸಾಕು, ಯಾಕೆ ಅಲ್ಪಸಂಖ್ಯಾತರನ್ನ ಎದುರಾಕೊಳ್ಳೋದು ಅನ್ನುವ ಏನದು ಲೆಕ್ಕಾಚಾರವ? ಈ ಪ್ರಶ್ನೆ ಈಗ ಮತ್ತೆ ಎದುರಾಗಿದೆ. ಅಂದರೆ ಈ ಫಲಿತಾಂಶದಿಂದ ನಿಮಗೆ ಪಾಠ ಏನು ಅಂದರೆ, ಕಾಂಗ್ರೆಸ್ ಅವರೇ ಅಹಿಂದ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದರೆ ಸೋಲು ಕಟ್ಟಿಟ್ಟ ಬುದ್ಧಿ. ನಂಬರ್ 1, ನೀವು ಗೊಂದಲ ಮಾಡಿಕೊಂಡು ಜಗಳ ಮಾಡಿಕೊಂಡ್ರೆ ಸೋಲು ಕಟ್ಟಿಟ್ಟ ಬುದ್ಧಿ. ನೀವು ತರಲೆಗಳು ಮಾಡಿಕೊಂಡು ಕಿತಾಪತಿಗಳು ಮಾಡಿಕೊಂಡ್ರೆ ಜನತೆಗೆ ದ್ರೋಹವನ್ನು ಬಗೆದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಚಪ್ಪೆ ಹಾಕೊಂಡಂಗೆ ಇದು ಫಲಿತಾಂಶ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.